जब से नरेंद्र मोदी भारत के प्रधानमंत्री बने हैं, उन्होंने ये ट्रेंड को स्टार्ट किया 2014 में। उनका कहना है चाय पे चर्चा। चाय पे चर्चा जो पर्सनल लेवल में होती है, इमोशनल। अभी मेरे सामने आप देख सकते हैं, यहाँ पर निसर्गा चाय कैफ़े है, कांग्रेस के लीडर्स यहाँ पर बैठे हैं। इनसे पूछते हैं लोकल दावणಗೆರೆ का इलेक्शन क्या होगा। सर, दावणಗೆರೆ दक्षिण ಚುನಾವಣಾ ಎಷ್ಟೆಲ್ಲ ದೊಡ್ಡ ಪ್ರಚಾರ ನಡೀತಾ ಇದೆ, ಕುಟುಂಬ ರಾಜಕಾರಣ ಅನ್ನೋ ಒಂದು ಅವ್ರ ಮೇಲೆ ಆಪಾದನೆ ಇದೆ ಸರ್. ಕುಟುಂಬ ರಾಜಕಾರಣ ಯಾವ ಪಕ್ಷದಲ್ಲಿ ಇಲ್ಲ ಅಲ್ಲ, ಸೋಲು ಗೆಲುವು ಎರಡೇ ಪ್ರಶ್ನೆ ಸರ್. ಅದು ಕಾಂಗ್ರೆಸ್ನಾಗಿಲ್ಲ, ಅಥವಾ ಬಿ ಜೆ ಪಿಗಿಲ್ಲನ, ದಳದಾಗಿಲ್ಲನ, ಎಲ್ಲ ಪಾರ್ಟಿಯಲ್ಲಿ ಕುಟುಂಬ ರಾಜಕಾರಣ ಇದೆ. ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೆ ಇವತ್ತು ಡಾಕ್ಟರ್ ಮಗ ಡಾಕ್ಟರ್ ಆಗತ್ತಪ್ಪ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗತ್ತಪ್ಪ. ಇವತ್ತೇನಾದರೂ ದಾವಣಗೆರೆ ಈ ಮಟ್ಟಕ್ಕೆ ಬಂದಿದೆ ಅಂದರೆ, ಇವತ್ತು ಪ್ರಪಂಚದ ಭೂಪಟದಲ್ಲಿ ದಾವಣಗೆರೆ ಐತಂದರೆ ಅದು ಶಾಮನೂರು ಶಿವಶಂಕರಪ್ಪ ಕೊಡುಗೆ ಅಪಾರ ಇದೆ ಸರ್. ಅವ್ರು ಯಾಕಂದರೆ ಬಡವರ ಬಗ್ಗೆ ಎಲ್ಲ ಭಾವೈಕ್ಯತೆ ಅವರಲ್ಲಿ ಒಂದು ಮನೆ ಮಾಡ್ಕೊಂಡಿತ್ತು ಅವ್ರ ಹತ್ರ. ಅವತ್ತು ಯಾವ ಒಂದು ಮುಸ್ಲಿಮ್ಸ್ ಆಗಿರ್ಬೋದು, SC ST ಇನ್ನೊಬ್ಬರಾಗಿರ್ಬೋದು, ಎಲ್ಲ ಜನಾಂಗನ ಸಮಾನತೆಯಿಂದ ಒಂಥರ ಫ್ರೆಂಡ್ಲಿಯಾಗಿ ಹೋಗೋಬಾರೋ ಅಂತಕ್ಕಂಥ ಇವತ್ತು ಒಂದೊಂದು ವಾರ್ಡ್ನಲ್ಲಿ 40-50 ಜನದ ಹೆಸರನ್ನು ಅವರು ಸಾವಿರಾರು ಜನ ಇರಲಿ ಅದರ ಕೂಗಿ ಕರೀತಾರೆ ಅವರು. ಅಣ್ಣ, ಒಂದು ಪ್ರಶ್ನೆ ಏನಂದರೆ, ಶಾಮನೂರು ಶಿವಶಂಕರಪ್ಪ ಒಂದು ಆಲದ ಮರ, ಅದು ನನಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೆ ಈ ಹುಡುಗ ಇನ್ನೂ ಇಷ್ಟು ಚಿಕ್ಕ ಹುಡುಗ ಅಂದರೆ ಇವನು ಲಕ್ಷಾಂತರ ಜನ ಸಮಸ್ಯೆಗಳು, ಅವ್ರ ನಿವಾರಣೆ, ಗವರ್ನೆನ್ಸು, ಅಡ್ಮಿನಿಸ್ಟ್ರೇಷನ್ನು ಮಾಡ್ಬೋದು. ಅವನು ಮಾಡ್ತಾರೆ ಸರ್. ಇದೆ ಸಂಸತ್ತಿನಲ್ಲಿ ಕೂಡ ಅತಿ ಚಿಕ್ಕ ಕಿರಿಯ ವಯಸ್ಸಿನ ಸಂಸದರಾಗಿದ್ದಾರೆ. ಓಕೆ, ಹಾಗಾಗಿ ಚುನಾವಣೆಗೆ ಬೇಕಾಗಿರೋದು ವಯಸ್ಸಲ್ಲ, ಆರ್ಥಿಕವಾದ ಬುದ್ಧಿಶಕ್ತಿ. ಚುನಾವಣೆಯನ್ನು ದಾವಣಗೆರೆಯಲ್ಲಿ ಸಮರ್ಥವರು ಎದುರಿಸ್ತಾರೆ ಅಂತಂದೇಳ್ಬಿಟ್ಟು ನಮ್ಮೆಲ್ಲರ ಆಶಯ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ವಿರುದ್ಧ ಇದ್ದಾರೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ನಡೀತಾ ಇದೆ ಸರ್. ಅವೆಲ್ಲ ವಿರೋಧ ಪಕ್ಷರು ಅದು ಮಾಡ್ತಕ್ಕಂಥದ್ದು ಸಹಜ ಸರ್. ಅದು ವಿರೋಧ ಪಕ್ಷರಾಗಿರ್ಬೋದು, ಆಡಳಿತ ಪಕ್ಷ ಒಬ್ರನ್ನೊಬ್ರು ಟೀಕೆ ಮಾಡ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವದಲ್ಲಿ ಅದೊಂಥರ ಅದು ಇದೆ. ಅದು ಈಗ ಮುಸ್ಲಿಮ್ಸ್ ಟೀಕೆ ಮಾಡ್ತಾರೆ ಅಥವಾ ಈ ಬೇರೆ ಟೀಕೆ ಮಾಡ್ತಾರೆ ಅಂತಕ್ಕಂಥದ್ದಲ್ಲ. ನಮಗೇನು ಸರ್ ಅಂದರೆ, ಇಲ್ಲಿ ನಾವು ಯಾರಿಂದ ಸರ್ಕಾರದಿಂದ ಯಾರು ಏನು ಕೇಳ್ತಾ ಇಲ್ಲ, ಸಹಬಾಳ್ವೆ ಕೇಳ್ತಾ ಇದ್ದೀವಿ ನಾವು. ಒಟ್ಟು ನಮಗೆ ಕೋಮು ಗಲಭೆ ಇರಬಾರ್ದು. ಅವರಷ್ಟಿಗೆ ಅವ್ರು ಹೆಂಗೆ ಮಾಡ್ಕೊಂಡು ತಿಂತಾರೆ. ಒಂದು ಕೋಮನ್ನು ಇವತ್ತು ಒಂದು ಕೋಮನ್ನು ಟಾರ್ಗೆಟ್ ಮಾಡಿ ಇವತ್ತು ಇದು ಮಾಡ್ತಕ್ಕಂಥ ಬೈತಕ್ಕಂಥ ಕೆಲಸನ ಇವತ್ತು ಯಾರು ಮಾಡಬಾರ್ದು ಸರ್. ಇವತ್ತು ನಾನು ಮುಸ್ಲಿಮ್ಸೇ ಹುಟ್ಟಬೇಕಂತ ನಾನೇನು ಅರ್ಜಿ ಹಾಕಿಡೋದಿಲ್ಲ, ನೀವು ಹಿಂದೂದಾಗ ಹುಟ್ಟಬೇಕಂತ ಅರ್ಜಿ ಹಾಕಿಡೋದಿಲ್ಲ. ಇವತ್ತು ನಾನು ಎಲ್ಲ ಈ ರೀತಿ ಇರ್ಬೇಕಾದ್ರೆ ನಾವು ಈ ಒಂದು ಸಂವಿಧಾನಕ್ಕೆ ಬೆಲೆ ಕೊಟ್ಟು, ನಾವು ಸಂವಿಧಾನದಲ್ಲಿ ಏನಿದೆ ನಾವೆಲ್ಲ ಭಾವೈಕ್ಯತೆ, ಅದರಲ್ಲಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಭಾವೈಕ್ಯತೆ, ಸಹಕಾರ ಜೀವನ ಇವತ್ತೆಲ್ಲ ಕೂಡಿ ಮಾಡಿದರೆ ನಮ್ಮ ದೇಶ ಇವತ್ತಿಗೆ ಈ ಒಂದು ಜಾತಿ ಒಂದು ವ್ಯವಸ್ಥೆ ಬಿಟ್ಟಿದ್ರೆ ನಮ್ಮ ದೇಶ ಇವತ್ತು ಹೊರನಲ್ಲೇ ಫಸ್ಟ್ ಇರ್ತಿತ್ತು. ನಮ್ಮ ದೇಶದಲ್ಲಿ ಏನು ಸಂಪನ್ಮೂಲಗಳಿಲ್ಲ ಹೇಳ್ರಿ ಇವತ್ತು. ಆ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವೇನಾದರೂ ಉದ್ಧಾರ ಆಗ್ಬೇಕಂದ್ರೆ ಅಥವಾ ಬೆಳಿಬೇಕಂದ್ರೆ ಅಲ್ಲಿ ಕೋಮು ಗಲಭೆ ತಂದು ಅಡ್ಡಿಕ್ತಾರೆ ಸರ್. ಈ ಕೋಮು ಗಲಭೆಯಿಂದ ಇವ್ರು ಹೇಳೋದ್ರಲ್ಲಿ ಒಂದು ಮಾತಲ್ಲಿ ಸತ್ಯ ಇದೆ. ಬದುಕಿದ್ರೆ ಭಿಕ್ಷೆ ಬೆಳ್ಕೊಂಡು ತಿನ್ಬೋದು ಅಂತ ಒಂದು ಮಾತಿದೆ. ಅದೇ ಥರ ಈ ದಾವಣಗೆರೆ, ಶಿವಮೊಗ್ಗ, ಮಂಗಳೂರು ನೋಡಿದ್ರೆ ಬಜರಂಗ ದಳ, ಶಿವಸೇನಾ, BJP ಒಂದು ದೊಡ್ಡಗಳ ಯಾವಾಗಲೂ ಇರೋದು ಕಮ್ಯುನಲ್ ಥರ ಇತ್ತು. ಆದರೆ ಶಾಮನೂರು ಶಿವಶಂಕರಪ್ಪ ಇಲ್ಲಿ 6 ಸತಿ MLA, 2 ಸತಿ MP ಆದಮೇಲೆ ಆ ಥರ ಒಂದು ಸನ್ನಿವೇಶ ಘಟನೆಗಳು ಯಾವುದೂ ನಡೆದಿಲ್ಲ. ಇಲ್ಲಿ ನಡೆದಿಲ್ಲ ಸರ್. ಇಲ್ಲಿ ಹೌದಾ, ಇದು ಅವ್ರ ದೊಡ್ಡತನ. ಅದು ಅಂದರೆ ಅವ್ರು ಎಲ್ಲರೂ ನಿಭಾಯಿಸ್ಕೊಂಡು ಹೋಗ್ಯಾರೆ. ಇಲ್ಲಿ ಭಾವೈಕ್ಯತೆ ಇದೆ. ಇಲ್ಲಿ ಎಷ್ಟೋ ಜನ ಇವತ್ತು ನಾವು ಮುಸ್ಲಿಂ ಬಾಂಧವರು ಶಾಮನೂರು ಶಿವಶಂಕರಪ್ಪರವ್ರನ್ನ ಗಾಡ್ ಫಾದರ್ ಅಂತ ಕರಿತಿದ್ವಿ. ನಾವು ಅವ್ರನ್ನ ಗಾಡ್ ಫಾದರ್ ಅಂತ ಕರಿತಿದ್ವಿ. ಅವ್ರ ಮನೆ ಹತ್ರ ಎನಿ ಟೈಮ್ ಹೋಗಲಿ, ಈಗ ಅವರು ಕರಿತಿದ್ದು ನಮ್ಮನ್ನು ಏಕವಚನದಲ್ಲಿ, ಏ ಬಾರ ಕುತ್ಕೋ ಬಾರ, ಪಕ್ಕದಾಗ ಕುತ್ಕೋ ಬಾರ, ಈಗ ಟೀ ಕುಡಿಯ ನಡೆಯ, ಟಿಫನ್ ಮಾಡಿಲ್ಲನ, ಆಡು ಭಾಷೆ ಅವರಲ್ಲಿ. दावणगेरे बाई इलेक्शन में जब नॉमिनेशन का ख़त्म हुआ तो एक आदमी का नाम का प्रचार बहुत हुआ, वह सादिक पहलवान. उन्होंने कहा ज़मीर नहीं खुदा भी है तो वापस नहीं लूँगा. सिद्धरामैया MLA वापस ले लिया. इसीलिए दावणगेरे में हम एक पहलवान से आपसे ही बात करने के लिए आए. सर, अस्सलाम वालेकुम. बताइए सर. देखो, दावणगेरे में शामनूर शिवशंकरप्पा बहुत बेहतरीन काम किए हैं. आश्रय योजना बनाए, रोड बनाए, बहुत कुछ काम करे हैं. और उनके पोतरे देना क्या गलत नहीं है. समर्थ को है ना, वो टिकट दे से यहाँ दावणगेरे के मुसलमान 100% समर को जिताएंगे. ओके. और दूसरी बात क्या है, वो पार्टी ये पार्टी हम किसके ऊपर भी बोलने रेडी नहीं. ये जमहूरी हुकूमत है. शामनूर शिवशंकरप्पा दावणगेरे में चार्ली पहलवान उनका इंतकाल होगा. अब अगड़ी अब्दुल्ला पहलवान उनका इंतकाल हो गया.
पहलवान मकबूल साहब, उन्होंने भी पहलवान, वो सब बेहतरीन पहलवान थे। वो सब भी अच्छे से अच्छा काम किए हैं। और कांग्रेस कुछ पहले से भी राबले गई, उनकी हर चीज़ भी काम करें। शामनूर शिवशंकरप्पा बेहतरीन काम करें। मल्ली उनके वो क्षेत्र में उन्होंने काम कर रही। समर्थ को हमारे दावणेरे में इधर बाजू क्षेत्र में उनको जिताएंगे। ಓಕೆ ಸರ್, ಕಡೆದಾಗಿ ಈ ಚುನಾವಣೆಯಲ್ಲಿ ಈಗ ಪ್ರಭಾ ಮೆಂಬರ್ ಆಫ್ ಪಾರ್ಲಿಮೆಂಟು, ಮಲ್ಲಿಕಾರ್ಜುನ್, ಈ ಜಿಲ್ಲೆಯ ಮಂತ್ರಿಗಳು ಕೂಡ ಇದನ್ನೆಲ್ಲ ಫ್ಯಾಕ್ಟರ್ಸು ಸಮರ್ಥ ಎಲೆಕ್ಷನ್. ಹಾಗೆ ಸಬ್ಸೆ ಇಂಪಾರ್ಟೆಂಟ್ ಏನಂತಂದರೆ ಶಾಮನೂರು ಶಿವಶಂಕರಪ್ಪ ನಾಲ್ಕು ಮರ್ತಾರ ಅವ್ರು ಗೆಲ್ಸೋದಕ್ಕೆ ಅಂತಾನೆ BJP ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಶ್ರೀನಿವಾಸ್ ಅಂತ ಹೇಳ್ತಾರೆ. ಸರ್ ಅದು ಅವರವರ ಒಂದು ಕುಸ್ತಿ ಒಬ್ಬ ಪೈಲ್ವಾನ್ ಅಂದಮೇಲೆ ಅವ್ರಿಗೆ ಕೆಲವೊಂದು ಪಟುಗಳು ಇರ್ತಾವೆ ಸರ್. ಆ ರಾಜಕೀಯದಲ್ಲಿ ಅದೇ ರೀತಿ ಒಂದು ಟ್ರೇಡ್ ಇದೆ ಸರ್. ಆ ಟ್ರೇಡ್ ಲೆಕ್ಕಕ್ಕೆ ಅವ್ರ ಲೆಕ್ಕಕ್ಕೆ ಅವ್ರು ಮಾಡ್ಕೊಂತಿದ್ದಾರೆ ಸರ್. ಇಲ್ಲೇನು ಕಾಂಗ್ರೆಸ್ನವ್ರು ಅವ್ರೇನು ಒಂದು ಇದು ಮಾಡಬೇಕೋ ಒಂದು ಅದನ್ನು ಮಾಡ್ಕೊಂಡಾರೆ ಸರ್. ಗೆಲ್ಲಕ್ಕೆ ಏನು ಒಂದು ಫ್ರೀ ಪ್ಲ್ಯಾನ್ ಬೇಕೋ ಆ ಫ್ರೀ ಪ್ಲ್ಯಾನನ್ನು ಕಾಂಗ್ರೆಸ್ನವರು 100% ಮಾಡ್ಕೊಂಡಿದ್ದಾರೆ. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಸರ್. ಅಭಿವೃದ್ಧಿ ಮಾಡಲಿ ಬಿಡಲಿ, 2,000 ಕೊಡಲಿ ಬಿಡಲಿ, ನಮಗೆ ಚೆನ್ನಾಗೆ ಒಂಥರ ಏನೂ ಗದ್ದಲ ಗಲಾಟೆ ಇಲ್ದಂಗೆ ಮಾಡ್ಕೊತಿದ್ರೆ ನಾವು ಚಪ್ಪಲಿ ಹೊಲ್ಕೊಳ್ಬೇಕಾದ್ರೆ ಜೀವನ ಮಾಡ್ತೀವಿ ಸರ್ ನಾವು. ಈಗ ಹಿಜಾಬು, ಹಲಾಲು, ಇವು ರಾಷ್ಟ್ರೀಯ ಸಮಸ್ಯೆಗಳು ಅಲ್ಲೆಲ್ಲ ಇವು. ಅಭಿವೃದ್ಧಿ ಬಗ್ಗೆ, ಶಿಕ್ಷಣದ ಬಗ್ಗೆ, ಇವತ್ತು ರೈತರು ನೀರಾವರಿ ಇಲ್ಲ, ರೈತರಿಗೆ ಸರಿಯಾದ ಬೆಲೆ ಇಲ್ಲ, ಅದ್ರ ಬಗ್ಗೆ ಇವತ್ತು ಯಾರೇ ಹೋರಾಟ ಮಾಡಿದ್ದಾರೆ? ಇವತ್ತು ಯಾರಾದರೂ ಹೋರಾಟ ಮಾಡಿದಾರ? ಎಲ್ಲರೂ ಕೇಳ್ತಾ ಇದ್ದೀನಿ. ಇವತ್ತು ಸುಮ್ಮನೆ ಏನೋ ಒಂದು ಬಂದು ವೇದಿಕೆ ಮೇಲೆ ಬಂದಾಗ ನಾನು ರೈತರ ಮಗ, ನಾನು ಆ ಮಗ, ನಾನು ಇದು ಮಗ, ಮತ್ತು ನಾವೆಲ್ಲ ಯಾತ್ರ ಮಕ್ಕಳು, ಮತ್ತು ನಾವೇ ಕಲ್ಲಿನ ಮಕ್ಕಳ. ಸರ್, ನಮ್ಮ ಹೆಸರು ನಜೀರ್ ಅಂತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಎಲೆಕ್ಷನ್ ನಡೆಯಕತ್ತೈತಿ. ಉತ್ತಮವಾದಾಗೆ ನಮ್ಮ ಸಮರ್ಥ SS ಮಲ್ಲಿಕಾರ್ಜುನ್ ಮಗ ಒಂದು 50,000 ಲೀಡಿಂದ ಗೆಲ್ತಾನೆ. ಒಳ್ಳೆ ಕೆಲಸ ಮಾಡಿದ್ರು, ಅಭಿವೃದ್ಧಿ ಕೆಲಸ. ಅವರು ಶಿವಶಂಕರಪ್ಪ ಇದ್ದಾಗಿಂದ ಒಳ್ಳೆ ಕೆಲಸ ಆಗೈತಿ. ಯಾರೋ ಒಬ್ಬರು ಹೇಳಿದೆ ನಿನ್ನೆ, 30 ವರ್ಷದಿಂದ 36 ಬಾರಿ ಗೆದ್ಕೊಂಡು ಬಂದಾರಲ್ಲ ಅವರು, ಏನು ಒಂದು ನಯಾ ಪೈಸೆ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ಯಾರು ಯಜಮಾನ್ರ. ನಾನು ಹೇಳಿದೆ ಅವರಿಗೆ, 6 ಬಾರಿ ಗೆದ್ದಲ್ರಿ ಅವರು, ಹಂಗೆ ಕೆಲಸ ಮಾಡಿದಂಗೆ ಚೆನ್ನಾಗಿ ಗೆಲ್ಲಿಸ್ತಾರಲ್ಲ ದಾವಣಗೆರೆಗೆ. ಅವರಿಗೆ ಕೆಲಸ ಮಾಡೋದಕ್ಕೆ ಮತ್ತೆ ಗೆಲ್ಸದ, ಸುಮ್ಮನೆ ಏನಾನ ಹೇಳಿ ಅಪಪ್ರಚಾರ ಮಾಡಬೇಡ್ರಿ. ಅವರೇ ಗೆಲ್ಲೋದು, ಅವರೇ ಸಮರ್ಥನೆ ಈ ಸಲ ಶಾಸಕರಾಗಿ ವಿಧಾನಸಭೆಗೆ ಹೋಗಿ ಕೂತ್ಕೊಳ್ಳೋದು. ನಮ್ಮ ಮುಸ್ಲಿಂ ಸಮಾಜ ಎಲ್ಲ ಅವ್ರ ಜೊತೆಗೆ ಇರೋದು. ಸರ್, ಅಭಿವೃದ್ಧಿ ಅಂತಕ್ಕಂಥದ್ದು 1 ವರ್ಷಕ್ಕೆ 2 ವರ್ಷಕ್ಕೆ 30 ವರ್ಷಕ್ಕೆ ಆಗ್ತಕ್ಕಂಥದ್ದಲ್ಲ ಸರ್. ಮೊದಲು 30 ವರ್ಷ ಕೆಳಗೆ ದಾವಣಗೆರೆ ಹೆಂಗಿತ್ತು, 100 ವರ್ಷ ಕೆಳಗೆ ಹೆಂಗಿತ್ತು, ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಸ್ವಲ್ಪ ಅಭಿವೃದ್ಧಿ ಮಾಡಬೇಕಾಗುತ್ತೆ ಸರ್. ಇನ್ನೂ ಮಾಡ್ಕೊಂತ ಹೋದಂಗೆಲ್ಲ ಇನ್ನು ಅಭಿವೃದ್ಧಿಗೆ ಕೊನೆಯೇ ಇಲ್ಲ ಸರ್. ಅದು ಅಭಿವೃದ್ಧಿ ಕೊನೆಯೇ ಇಲ್ಲ. ಹಂಗಾಗಿ ಬರೀ ಶಿವಶಂಕರಪ್ಪ ಏನು ಮಾಡಿದರು ಏನಿಲ್ಲ ಅಂಬೋದು ಪ್ರಶ್ನೆ ಇಲ್ಲ ಇಲ್ಲಿ. ಇನ್ನೂ ಶಾಮನೂರು ಶಿವಶಂಕರಪ್ಪ ಅಲ್ಲದೆ ಇದ್ರೂ ಸತಿ ಬೇರೆ ಬಂದ್ರೂ ಅವ್ರಿಗೆ ಮಾಡೋಕ್ಕೆ ಕೈ ತುಂಬ ಕೆಲಸಗಳಿದಾವೆ ಸರ್. ಮುಸ್ಲಿಂ ಸಮಾಜ ಎಲ್ಲರಿಗೆ ಕಟ್ಕೊಂಡು ಹೋಗ್ತಾ ಇದಾರೆ ಅವರು ಶಿವಶಂಕರಪ್ಪರು. ಏನು ಸರ್, ಒಂದು ಕಾಲದಾಗೆ ಗಲಾಟೆ ಆಗಿತ್ತು, ಗಬಲೆ ಆಗಿತ್ತು, ಎಲ್ಲ ಇವರೇ ಎಲ್ಲ ಕಂಟ್ರೋಲ್ ಮಾಡಿ ಎಲ್ಲ ನಿಲ್ಸಿರೋದು. ಶಿವಶಂಕರಪ್ಪ ಇದ್ರೆ ಇಲ್ಲಿ ದಾವಣಗೆರೆ ಜಿಲ್ಲಾ, ಇಲ್ಲಾಂದ್ರೆ ಇಲ್ಲ ಸರ್. ओके, ये आपने देखा दावणगेरे साउथ के हिंदू हो या मुसलमान हो, लोगों का ही कहना है शामनूर शिवशंकरप्पा की फैमिली का एक कंट्रीब्यूशन ये है कि 92-93 के बाद से यहाँ पर किसी भी तरह का कम्युनल कोई फसाद यहाँ पर नहीं हुआ. हिंदू मुस्लिम यहाँ पर एक यूनिटी जो चल रही है, काफ़ी सारा डेवलपमेंट चल रहा है और आगे भी डेवलपमेंट होना है. अब देखो दुनिया की खबरों के जुड़े बेंगलुरु अखबार के साथ मैं हूँ आपके ज़्यादा अशफाक मसीह देखी, ये देखें निसर्गा की चाय, ये है आपके साथ चाय पे चर्चा.